ನಮಸ್ಕಾರ ವೀಕ್ಷಕರೇ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ. ಭಾರತಕ್ಕೆ ಒಂದೇ ಕಾನೂನು ಇರಬೇಕು, ಒಂದೊಂದು ಧರ್ಮಕ್ಕೆ ಆಧಾರದ ಮೇಲೆ ಒಂದೊಂದು ಕಾನೂನು ಇರಬಾರ್ದು ಅಂತ ಸದ್ಯಕ್ಕೆ ಇಂಥದ್ದನ್ನ ಜಾರಿಗೆ ತರೋದಕ್ಕೆ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನ ಈಗ ಉತ್ತರಾಖಂಡ್ ಅಲ್ಲಿ ಅಟ್ ಪ್ರೆಸೆಂಟ್ ಟ್ರಯಲ್ ವರ್ಷನ್ ಅಂತಾನೆ ಇಟ್ಕೊಳ್ಳಿ, ಅಂಥದ್ದನ್ನ ಜಾರಿಗೆ ತರ್ತಾ ಇದ್ದಾರೆ. ಇದರಿಂದ ಒಳ್ಳೇದಾಗುತ್ತೆ, ಹೌದು ತುಂಬಾನೇ ಒಳ್ಳೇದಾಗುತ್ತೆ. ಅದರಲ್ಲಿ ಸದ್ಯಕ್ಕೆ ಕೆಲವೊಂದು ಕಾನೂನುಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಮದುವೆ ಕಾನೂನು, ವಿಚ್ಛೇದನ ಕಾನೂನು, ಉತ್ತರಾಧಿಕಾರಿ, ಇನ್ನ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಏನಿತ್ತು ಅಂಥದ್ರಲ್ಲಿ ಕಾನೂನುಗಳು ಬೇರೆ ಬೇರೆ ಇತ್ತು. ಈಗ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಇಂಥ ಕಾನೂನುಗಳಿತ್ತು. ಅಂತ ಜಾತಿ ಆಧಾರ, ಧರ್ಮದ ಆಧಾರದ ಮೇಲೆ ಕಾನೂನುಗಳನ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಧರ್ಮ ಇರಬೇಕು ಅಂತ ನಮ್ಮ ದೇಶದಲ್ಲಿ ಇದನ್ನ ಜಾರಿಗೆ ತರ್ತಾ ಇದ್ದಾರೆ. ಸದ್ಯಕ್ಕೆ ಟ್ರಯಲ್ ವರ್ಷನ್ ಶುರುವಾಗಿದೆ. ಇನ್ನು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಅದ್ರ ಜೊತೆಗೆ ಕೆಲವೊಬ್ರು ಏನ್ ಹೇಳ್ತಾ ಇದ್ದಾರೆ, ಇದರಿಂದ ರಿಸರ್ವೇಶನ್ ಕ್ಯಾನ್ಸಲ್ ಆಗ್ಬಿಡುತ್ತಾ, ಅದಕ್ಕೋಸ್ಕರ ನಾವು ಫೈಟ್ ಮಾಡಬೇಕು ಅನ್ನೋರು ಎಷ್ಟೆಷ್ಟು ಜನರನ್ನ ಉಬ್ಬೇಸೋರು ಇದ್ದಾರೆ. ಇಲ್ಲಿ ರಿಸರ್ವೇಶನ್ ಬಗ್ಗೆ ಅವರಿಂದ ಮಾತಾಡಿಲ್ಲ. ರಿಸರ್ವೇಶನ್ ಅನ್ನೋದು ಹೌದು 10 ವರ್ಷಕ್ಕೆ ಆಗಿನ ಕಾಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದು. ಅದನ್ನ ನಮ್ಮ ರಾಜಕಾರಣಿಗಳು ಕಂಟಿನ್ಯೂ ಮಾಡ್ತಾ ಈಗ 75 ವರ್ಷ ಆದ್ರೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಈ ರಿಸರ್ವೇಶನ್ ಅನ್ನೋದಕ್ಕೆ ಕೈ ಹಾಕೋದಿಲ್ಲ ನಾವು ಅಂತ ಈಗಿರೋ ಸರ್ಕಾರನು ಇನ್ನೊಂದು 10 ವರ್ಷ ತೆಳ್ಳೋಣ ಅಂತಾನೆ ಇದ್ದಾರೆ. ಬಟ್ ಇಂಥ ರಿಸರ್ವೇಶನ್ ಫ್ಯೂಚರ್ ಕ್ಯಾನ್ಸಲ್ ಆದ್ರೂ ಆಗಬಹುದು. ಒಟ್ಟಿನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಒಂದೇ ದೇಶ, ಒಂದೇ ರೂಲ್ಸ್ ಇರಬೇಕು. ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಬೇಡ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಬೇರೆ ಬೇರೆ ರೂಲ್ಸ್ ಬೇಡ ಅನ್ನೋದು ಇಲ್ಲಿ. ಇಂಥದ್ದಿದ್ರೆ ಮಾತ್ರ ನಮ್ಮ ದೇಶನು ಅಮೆರಿಕಾ ಲೆವೆಲ್ಗೆ ಕಾಂಪೀಟ್ ಕೊಡ್ಬೋದು. ಹೌದು, ಅಮೆರಿಕಾದವರು ಈಗಲೂ ಒಂದು ಮಾತು ಹೇಳ್ತಾರೆ, ಇಂಡಿಯಾ ಯಾಕೆ ಇಷ್ಟು ವರ್ಷ ಆದ್ರೂ ಉದ್ಧಾರ ಆಗಿಲ್ಲ ಅಂದ್ರೆ ಇದೊಂದು ಕಾರಣಕ್ಕೋಸ್ಕರನೇ. ಒಬ್ಬೊಬ್ರಿಗೆ ಒಂದೊಂದು ಕಾನೂನು, ಅವ್ರವ್ರಿಗೆ ಬೇಕಾದಂತೆ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ನಮ್ಮ ದೇಶದಲ್ಲಿ ಜನ ಯಾವಾಗಲೂ ಹೊಡೆದಾಡ್ಕೊಂಡೇ ಸಾಯ್ತಾ ಇರ್ತಾರೆ. ಇಂಪ್ರೂವ್ಮೆಂಟ್ ಬಗ್ಗೆ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಬೇಸಿಕಲಿ ಅದು ಎಲ್ಲದರಲ್ಲೂ ಇದೆ, ಇದು ಅದು ಅಂತ ಅಲ್ಲ. ಅಂಥದ್ದು ಬದಲಾಗಿದ್ದಿನ ಇಂಡಿಯಾ ನಂಬರ್ 1 ಆಗುತ್ತೆ ಅಂತಾನೆ ಹೇಳ್ತಾ ಇರೋದು. ನೋಡೋಣ ಅಂಥದ್ದು ಯಾವಾಗ ಆಗುತ್ತೋ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಈ UCC ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ತುಂಬಾನೇ ಒಳ್ಳೆ ವಿಷಯ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾ ಇದಾರೆ, ಇದು ಕೆಟ್ಟದು, ಇದರಿಂದ ನಮಗ್ ತೊಂದರೆ ಆಗುತ್ತೆ ಅಂತ ಜನರ ಮನಸ್ಸಲ್ಲಿ ತುಂಬಿ ಆ ಜನರಿಂದ ಗಲಾಟೆಗಳನ್ನ ಶುರು ಮಾಡೋ ಕೆಲಸನೂ ಮಾಡ್ತಾ ಇದ್ದಾರೆ. ದಂಗೆಗಳು ಶುರು ಆಗುವಂತ ಚಾನ್ಸಸ್ ಇದೆ. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಫಂಡಿಂಗು ಆಗ್ತಾ ಇದೆ ಅನ್ನೋದು ಆರ್ಟಿಕಲ್ಗಳು ಬರ್ತಾನೆ ಇದೆ. ಬಿಡಿ, ಜನ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. ಹೌದು, ನಮ್ಗೆ ಇದರಿಂದ ತೊಂದರೆ ಆಗುತ್ತೇನೋ, ಫೈಟ್ ಮಾಡೋಣ ಅನ್ನೋದಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ಳುವಂತ ಸಂದರ್ಭನೂ ಬರ್ಬೋದು. ಈಗ ಬಾಂಗ್ಲಾದೇಶಲ್ಲಿ ಆಯ್ತು, ಅದೇ ರೀತಿ ದಂಗೆಗಳು ಇಲ್ಲೂ ಕೂಡ ಸೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ತಾ ಇರೋದು. ಈ ದಂಗೆಗಳ ಕಾರಣ ಯಾರೋ ಒಬ್ರು 4 ಜನ ಲೀಡರ್ಗಳು ಅವರ ಉದ್ಧಾರಕ್ಕೋಸ್ಕರ, ಅವರಿಂದ ಜನ ಇರಲೇಬೇಕು ಅನ್ನೋದಕ್ಕೋಸ್ಕರ ಒಂದು ಜಾತಿನ, ಒಂದು ಧರ್ಮನ ಮುಂದೆ ಇಟ್ಕೊಂಡು ಜನರನ್ನ ಎಬ್ಬರಿಸ್ತಾರೆ ಮೇಲಕ್ಕೆ. ಸ್ವಲ್ಪ ದುಡ್ಡು ಖರ್ಚು ಮಾಡ್ತಾರೆ. ಖರ್ಚು ಮಾಡಿದ ತಕ್ಷಣ ಜನ ಉಬ್ಬೆದ್ದು ಕುಣಿದು ಜಗಳಾಡಿ ಆದಿ ಬೀದಿ ರಂಪ ಎಲ್ಲ ಮಾಡಿ ಕೊನೆಗೆ ಅದರಿಂದ ಕಷ್ಟಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಯಾರಿಗೂ ಬರುತ್ತೆ ಹೇಳಿ? ಎಲ್ಲರಿಗೂ ಬಂದೇ ಬರುತ್ತೆ. ಇದನ್ನ ಕಂಟ್ರೋಲ್ ಮಾಡೋದು ಯಾರ ಕೈಲಿದೆ? ನಮ್ಮ ಕೈಲೇ ಇದೆ. ಯಾರೊಬ್ರು ಹೇಳಿದ ತಕ್ಷಣ ಅದನ್ನ ಮಾಡ್ಬೇಕಾ? ಯೋಚನೆ ಮಾಡಿ. ಇಲ್ಲಿ ಜಾತಿ ಧರ್ಮಕ್ಕಿಂತ ದೇಶ ದೊಡ್ಡದು ಅನ್ನೋರು ದೇಶಕ್ಕೋಸ್ಕರ ಹೋರಾಡಿ. ಇಲ್ಲ, ನಾವು ಜಾತಿ ಧರ್ಮನೂ ಇದ್ದೇ ಇರ್ತಾರೆ ಬಿಡಿ, ಅದು ನಮ್ಮ ಮನಸ್ಸಲ್ಲಿ ಇರಲಿ, ಮನೆಯಲ್ಲಿರಲಿ. ಅದನ್ನು ಬಿಟ್ಟು ಒಂದು ದೇಶ, ಒಂದು ನೇಷನ್ ಅಂದ್ರೆ ನಮಗಿಂತ ಫ್ಯೂಚರ್ ಮುಖ್ಯ ಅನ್ನೋರು, ನಮ್ಮ ಮಕ್ಳಿಗೋಸ್ಕರ ಮಾಡ್ತಾ ಇದೀವಿ ಅನ್ನೋರು, ಆಸ್ತಿ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅನ್ನೋರು ಇದಕ್ಕೆ ಸಪೋರ್ಟ್ ಕೊಡ್ತಾರೆ. ಅದನ್ನು ಬಿಟ್ಟು ಇಲ್ಲ ನಮ್ಗೆ ಧರ್ಮನೇ ಹೆಚ್ಚು, ನಾವು ಅದಕ್ಕಿಂತ ಇನ್ಯಾವುದು ಬೇಕಾಗಿಲ್ಲ ಅನ್ನೋರು ಇದ್ದಾರೆ. ಅಂಥವ್ರು ಇದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಟ್ರಯಲ್ ವರ್ಷನ್ ಮಾತ್ರ ಶುರುವಾಗಿದೆ. ಇನ್ನು ರಿಯಲ್ ವರ್ಷನ್ ಬರೋಷ್ಟೊತ್ತಿಗೆ ಜನರನ್ನ ಎಬ್ಬರಿಸೋ ಕೆಲಸ, ದಂಗೆಗೆ ಇಳಿಸೋ ಕೆಲಸ ಮಾಡೋದಕ್ಕೆ ಎಷ್ಟೆಷ್ಟು ಜನ ಸಿದ್ಧ ಆಗ್ತಾ ಇದ್ದಾರೆ. ಆದಷ್ಟು ಇಂಥದಕ್ಕೆ ಆಸ್ಪದ ಕೊಡಬೇಡಿ ಅನ್ನೋದಕ್ಕಷ್ಟೇ ನಾನು ಈ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು ಅಂದ್ರೆ, ನಾನು ಈ ಸೊಸೈಟಿನಲ್ಲಿ ಒಬ್ಬ ಆಗಿರೋದ್ರಿಂದ ಇಂಥದ್ದು ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ. ಒಳ್ಳೇದು ನಡೀತಾ ಇದೆ ಅಂದ್ರೆ ಅದನ್ನ ತಡೆಯೋದಕ್ಕೆ ತುಂಬಾ ಜನ ಇದ್ದೇ ಇರ್ತಾರೆ. ಅಂತ ಒಳ್ಳೇದಕ್ಕೆ ಸಾಥ್ ಕೊಡೋ ಕೆಲಸ ಮಾಡೋಣ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಮನೆಯಲ್ಲಿರೋ ದೊಡ್ಡವರು ಒಂದು ರೀತಿಯಲ್ಲಿ ಹೇಳಿ ಕಂಟ್ರೋಲ್ ಮಾಡ್ಬೋದು. ಇನ್ನು ಸಮಾಜದಲ್ಲಿ ಎಷ್ಟೆಷ್ಟೋ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ. ಅಂತ ವ್ಯಕ್ತಿಗಳು ಇದನ್ನ ಜನರಿಗೆ ಅರ್ಥ ಆಗೋ ರೀತಿ ತಿಳಿಸಿ ಜನರಿಗೆ ಬುದ್ಧಿವಾದ ಹೇಳಿ ಒಳ್ಳೆ ದಾರಿ ಕರ್ಕೊಂಡ್ ಬರ್ಬೋದು ಅಂತ ಕೆಲಸ ಮಾಡೋಣ. ಆದಷ್ಟು ಇಂಥ ಒಳ್ಳೆ ಕಾರ್ಯಕ್ಕೆ ತಡೆ ಅನ್ನೋದು ಆಗ್ತಾನೆ ಇರುತ್ತೆ. ಅಂಥದ್ದು ಆಗದೆ ಇರಲಿ ಅಂತ ನಾವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡೋಣ. ಆದಷ್ಟು ದಂಗೆಗಳು ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ. ದಂಗೆಗಳು ಸೃಷ್ಟಿ ಮಾಡೋದಕ್ಕೆ ಎಷ್ಟೆಷ್ಟು ಜನ ಕಾಯ್ತಾ ಇದ್ದಾರೆ, ಶುರು ಮಾಡ್ತಾರೆ ಇನ್ನೇನು. ಅದಕ್ಕೆ ನಾವು ಸಪೋರ್ಟ್ ಮಾಡದೇ ಇದ್ರೆ ದಂಗೆಗಳಾಗೋದಿಲ್ಲ, ಯಾವುದೇ ಅನಾಹುತಗಳು ಕೂಡ ಸಂಭವಿಸೋದಿಲ್ಲ. ಅಂಥದ್ದು ಮಾತ್ರ ನಮ್ಮಲ್ಲೂ ಆಗಲಿ, ಒಂದೊಳ್ಳೆ ಸಮಾಜ ಸೃಷ್ಟಿಯಾಗಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.